ಇನ್ನು ರಾಜ್ಯದ ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ ಸೇವೆ ಅಯೋಮಯವಾಗ್ಬಿಟ್ಟಿದೆ. ಸರ್ಕಾರ ಮತ್ತು ಸೇವಾ ಪೂರೈಕೆದಾರ ಖಾಸಗಿ ಸಂಸ್ಥೆಯ ನಡುವೆ ಜಟಾಪಟಿ ಮುಂದುವರೆದಿದೆ. ಬಡ ರೋಗಿಗಳು ಪರದಾಟ ಹೇಳತೀರದಾಗಿದೆ. ಖಾಸಗಿ ಕಂಪನಿಗೆ ಸರ್ಕಾರದಿಂದ 140 ಕೋಟಿ ಬಿಲ್ ಬಾಕಿ. 14 ಜಿಲ್ಲೆಗಳಲ್ಲಿ ಉಚಿತ ಸಿಟಿ ಎಂಆರ್ಐ ಸ್ಕ್ಯಾನಿಂಗ್ ಬಂದ್. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲೂ ಉಚಿತ ಸೇವೆಗೆ ಬ್ರೇಕ್ ಬಿದ್ದಿದೆ. ಆದರೆ ತುರ್ತು ಪರಿಸ್ಥಿತಿಗಳಲ್ಲಿ ಜಿಲ್ಲಾ ಸರ್ಜನ್ ಮನವಿ ಮೇರೆಗೆ ಸಿಬ್ಬಂದಿ ಸ್ಕ್ಯಾನಿಂಗ್ಗೆ ಮುಂದಾಗಿದ್ದಾರೆ. ಸಮಸ್ಯೆ ಬಗೆಹರಿಸಿ ಬಡ ರೋಗಿಗಳಿಗೆ ನೆರವಾಗುವಂತೆ ಆಗ್ರಹ ಹೆಚ್ಚಾಗಿದೆ. ಚಿಕ್ಕಮಗಳೂರಿನ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಲ್ಲೂ ಬಿಪಿಎಲ್ ಕಾರ್ಡ್ದಾರರಿಗೆ ಸಿಗ್ತಿದ್ದ ಉಚಿತ ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಂಡಿದೆ. ಸದ್ಯ ಸರ್ಕಾರದ ಸೂಚನೆಯಂತೆ ಫಲಾನುಭವಿಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತ ಸಿಟಿ ಸ್ಕ್ಯಾನ್ ವ್ಯವಸ್ಥೆ ಮಾಡಲಾಗಿದೆ. ಸರ್ಕಾರದ ಸೂಚನೆ ಮೇರೆಗೆ ಆಲ್ಟರ್ನೇಟ್ ಸಿಟಿ ಸ್ಕ್ಯಾನ್ ಸೆಂಟರ್ ಆಗಿ ಸಾಸ್ಟ್ ಮತ್ತು ABRಗೆ ಸಾಸ್ಟ್ ಅಪ್ರೂವ್ಡ್ ಸೆಂಟರ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಸಿಟಿ ಸ್ಕ್ಯಾನ್ ಏನಿದೆ, ಸಿಟಿ ಸ್ಕ್ಯಾನ್ನ ಅಲ್ಲೇ ಮಾಡಿಸ್ಬೇಕು ಅಂತ ನಾವು ಎಮರ್ಜೆನ್ಸಿ ಆ್ಯಂಡ್ ಕ್ಯಾಶುಯಾಲಿಟಿ ವಿಭಾಗಕ್ಕೆ ಸೂಚನೆ ಕೊಟ್ಟಿದ್ದೀವಿ. ವಿಜಯಪುರದಲ್ಲೂ ಬಡವರಿಗೆ ಬಂದ್ ಬಿಸಿ ತಟ್ಟಿದೆ. ಯಾವಾಗಲೂ ರೋಗಿಗಳಿಂದ ತುಂಬಿ ತುಳುಕ್ತಿದ್ದ ಸ್ಕ್ಯಾನಿಂಗ್ ಸೆಂಟರ್ ಖಾಲಿ ಹೊಡಿತಿದೆ. ಇತ್ತ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತಿನಿತ್ಯದಂತೆ ಉಚಿತ ಸ್ಕ್ಯಾನಿಂಗ್ ಸೇವೆ ಮುಂದುವರೆದಿದೆ. ರೋಗಿಗಳು ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಸರ್ಜನ್ ಡಾಕ್ಟರ್ ಅಶೋಕ್ TV9ಗೆ ಮಾಹಿತಿ ನೀಡಿದ್ದಾರೆ. ಏಕಕಾಲದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆದರೆ ನಾನು ಬೇರೆ ಥರದಲ್ಲಿ ಕ್ರಮ ಕೈಗೊಳ್ಳಬೇಕಾಗತ್ತೆ. ಅವರಿಗೆ ಅದನ್ನು ಕನ್ವಿನ್ಸ್ ಮಾಡಿದ್ದೀನಿ. ನೀವು ಇಲ್ಲಿ ಸರ್ವಿಸನ್ನು ಮುಂದುವರಿಸಬೇಕಂತ ನನ್ನ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ಸಿಟಿ MRI ಸ್ಕ್ಯಾನ್ ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಸ್ಕ್ಯಾನಿಂಗ್ ವಿಚಾರದಲ್ಲಿ ಸರ್ಕಾರ ದಿಟ್ಟ ಕ್ರಮ ತೆಗೆದುಕೊಂಡಿದೆ. ಆದರೆ ವಿಪಕ್ಷ ಮಾತ್ರ ಇದನ್ನು ವೈಭವೀಕರಿಸೋ ಕೆಲಸ ಮಾಡ್ತಿದೆ ಅಂತ ಆರೋಗ್ಯ ಸಚಿವರು ಕಿಡಿಕಾರಿದ್ದಾರೆ. ಈಗ ವಿರೋಧ ಪಕ್ಷದ ನಾಯಕರು ಒಂದು ಖಾಸಗಿ ಕಂಪನಿಗೆ ದುಡ್ಡನ್ನು ಸರ್ಕಾರದಿಂದ ಎಷ್ಟಾದರೂ ಬೇಗ ಯಥೇಚ್ಛವಾಗಿ ಕೊಟ್ಬಿಡಿ ಅಂತ ಅವರ ಒಂದು ಅಶೋಕ್ ಅವರ ಒಂದು ಮಾರ್ಗದರ್ಶನ ಆಗಿದ್ರೆ ಅದು ಅವ್ರು ಯಾರ ಪರ ಇದ್ದಾರೆ ಅಂತ ಅವರೇ ಇವತ್ತಿನ ದಿವಸ ಸ್ಪಷ್ಟೀಕರಣ ಕೊಡಬೇಕು. ಸದ್ಯ ಸರ್ಕಾರ NHM ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ತಾತ್ಕಾಲಿಕವಾಗಿ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್, ಖಾಸಗಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜಿನಲ್ಲಿ ಉಚಿತ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಿದೆ. ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್ TV9.